ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಅರ್ಪಣಾ. ಇವತ್ತು ನನ್ನ ತಮ್ಮನ ಎಂಗೇಜ್ಮೆಂಟ್ ದಿನ. ಅದಕ್ಕೆ ಮುಂಚೆನೇ ಲಘು ಎದ್ದು ರೆಡಿಯಾಗಿ ನಮ್ಮ ಅಮ್ಮನ ಮನೆಗೆ ಬಂದ್ವಿ. ಅಲ್ಲಿ ನೋಡಿದ್ರೆ ಅವರೆಲ್ಲ ರೆಡಿಯಾಗಿದ್ದರು. ಹಾಗೆ ರಂಗೋಲಿ ಎಲ್ಲ ಭಾಳ ಚಲೋ ಹಾಕಿದ್ರು. ಹೋದ ತಕ್ಷಣ ಚಹಾ ಕೊಟ್ಟರು. ಚಹಾ ಕುಡ್ಕೋತ ನಾನಿಲ್ಲಿ ನನ್ನ ತಮ್ಮನ ಕಾರ್ ನೋಡ್ಲಿಕ್ಕತ್ತಿದ್ದೆ. ಕಾರ್ ಡೆಕೋರೇಷನ್ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಲೋ ಮಾಡಿದರು. 23rd November 2025 ಅಂಥೇಳಿ. ಆಮೇಲೆ ನಾವು ಕ್ರೂಸರ್ಗೆಲ್ಲ ವೇಟ್ ಮಾಡ್ಲಿಕ್ಕತ್ತಿದ್ವಿ. ಕ್ರೂಸರ್ದವ್ರು ಎಷ್ಟು ಲೇಟ್ ಮಾಡ್ಲಿಕ್ಕತ್ತಿದ್ರು. ನಾವು 7:30 ಬಿಡಬೇಕಿತ್ತು. 9 o'clock ತನಕ ಬರಲೇ ಇಲ್ಲ ಕ್ರೂಸರ್. ಅಲ್ಲಿವರೆಗೂ ಏನು ಮಾಡೋದಪ್ಪ ಅಂಥೇಳಿ ನಾವೆಲ್ಲ ಫೋಟೋಸ್ ತಗೊಳ್ಲಿಕ್ಕತ್ತಿದ್ವಿ. ಫೈನಲಿ 9 o'clock ಬಿಟ್ವಿ. ಕ್ರೂಸರ್ ಬಂತು. ಹುಡುಗರೆಲ್ಲ ಇಷ್ಟು ಎಂಜಾಯ್ ಮಾಡಿದ್ರು ಕ್ರೂಸರ್ನಾಗಂದರೆ ಅವ್ರಿಗೊಂದು ಯೂನಿಕ್ ಎಕ್ಸ್ಪೀರಿಯನ್ಸ್ ಇತ್ತು. ಎಲ್ಲರೂ ಕಲ್ತಿಂಗ್ ಹೋಗಬೇಕು, ಎಲ್ಲ ಕಸಿನ್ಸ್ ಜೊತೆ ಆಟ ಆಡ್ಕೋತ ಹೋಗ್ಬೋದಲ್ಲ. ಆಮೇಲೆ ಏನೇನೋ ಡಾನ್ಸ್ ಎಲ್ಲ ಮಾಡ್ಲಿಕ್ಕತ್ತಿದ್ರು, ಆಟ ಎಲ್ಲ ಆಡ್ಲಿಕ್ಕತ್ತಿದ್ರು. ಅವ್ರಿಗೆ ಒಂದು ರೀತಿಯಿಂದ ಏನೋ ಭಾಳ ಚಲೋ ಅನಿಸ್ಲಿಕ್ಕತ್ತಿತ್ತು. ಇಲ್ಲಿ ನೋಡ್ಬೋದು ನೀವು, ಗುಲ್ಬರ್ಗಾಯಿಂದ ಸೇಡಮ್ಮ 1 ತಾಸು ತಗೋತದ. ಅದು ಯಾವಾಗ ರೀಚ್ ಆದ್ವಿ ಗೊತ್ತೇ ಆಗಲಿಲ್ಲ ನಮಗೆ. ಹೋದ ತಕ್ಷಣ ಅವರೆಲ್ಲ ಇಷ್ಟು ಚಲೋತ್ನಾಗಿ ವೆಲ್ಕಮ್ ಮಾಡ್ಕೊಂಡ್ರು ನಮಗೆ. ಇದು ಫ್ಲವರ್ ಅರೇಂಜ್ಮೆಂಟ್ ನೋಡ್ರಿ ನೀವು. ಇದ್ರ ಮ್ಯಾಲೆ ನಾವು ನಡ್ಕೋತ ಹೋಗಬೇಕು. ವಾವ್, ಇಷ್ಟು ಚಲೋ ಅನ್ಸ್ಲಿಕ್ಕತ್ತಿತ್ತಲ್ಲಿ. ಸ್ಟೇಜ್ ಡೆಕೋರೇಷನ್ ನೋಡ್ರಿ ಎಷ್ಟು ಚಲೋ ಆಗಿತ್ತು. ಆಮೇಲೆ ಇದು ದೀಪ ಹಚ್ಲಿಕ್ಕೂ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಹೋದ ತಕ್ಷಣ ವೆಲ್ಕಮ್ ಡಾನ್ಸ್ ಮಾಡಿದರು. ಇದೊಂದು ಏನೋ ಭಾರಿ ಸ್ಪೆಷಲ್ ಅನ್ಸಿತ್ತು ನಮಗೆಲ್ಲ. ಅವ್ರ ಜೊತೆ ನಾವು ಒಂದು ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಆಮೇಲೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಾಂ ಅಂಥೇಳಿ ದೀಪ ಎಲ್ಲ ಹಚ್ಚಿದ್ವಿ. ಆಮೇಲೆ ಹುಡುಗಿ ಬಂದು ನಮ್ಮ ತಮ್ಮಗೆ ಬೊಕೆ ಕೊಟ್ಟು ವೆಲ್ಕಮ್ ಮಾಡಿಕೊಂಡ್ಲು. ನಾವು ಏನು ಕಮ್ಮಿ ಇಲ್ಲ, ನಾವು ಎಲ್ಲ ಫುಲ್ ಫ್ಯಾಮ್ಲಿ ಒಂದೊಂದು ರೋಸ್ ಕೊಟ್ಟು ವೆಲ್ಕಮ್ ಟು ಅವರ್ ಫ್ಯಾಮ್ಲಿ ಅಂತ ಹೇಳಿಗತ್ತಿದ್ವಿ. ಆಕೆಗೆ ಇಷ್ಟು ಚಲೋ ಅನಿಸಿತ್ತು. ಅದು ಒಂದು ಸಿಂಪಲ್ ರೋಸಸ್, ಸಿಂಪಲ್ ಸ್ಮೈಲ್ಸ್, ಬಟ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಸಣ್ಣೂರಿಂದ ದೊಡ್ಡವ್ರ ತನಕ ಎಲ್ಲರೂ ಒಂದೊಂದು ರೋಸ್ ಕೊಟ್ಟು ವೆಲ್ಕಮ್ ಟು ಅವರ್ ಫ್ಯಾಮ್ಲಿ, ವೆಲ್ಕಮ್ ಟು ಅವರ್ ಫ್ಯಾಮ್ಲಿ ಅಂತ ಹೇಳ್ತಿದ್ರೆ ಎಷ್ಟು ಚಲೋ ಅನಿಸ್ಲಿಕ್ಕತ್ತಿತ್ತು. ಆಮೇಲೆ ಎಲ್ರಿಗೂ ಭಾಳ ಹಶ್ವಿ ಆಗಿತ್ತು. ಹೋಗಿ ನೋಡ್ತೀವಿ, ಉಪ್ಪಿಟ್ಟು, ಸೀರಾ, ಬೋಂಡ ಅದೆಲ್ಲ ಇಷ್ಟು ಅಲ್ಟಿಮೇಟ್ ಆಗಿತ್ತು. ನಾಷ್ಟ ಭಾಳ ಅಂದರೆ ಭಾಳ ಚಲೋ ಆಗಿತ್ತು. ಸೊ ಎಲ್ಲರೂ ಫಟಾಫಟ್ ನಾಷ್ಟ ಅದೆಲ್ಲ ಮಾಡಿ ನಾವು ಸ್ಟಾರ್ಟ್ ಮಾಡಿದ್ವಿ ಫಂಕ್ಷನ್. ನಾವೆಲ್ಲ ಹೋಗಿ ರೆಡಿ ಆಗ್ಲಿಕ್ಕತ್ತಿದ್ವಿ. ಸೀರೆ ಅದು ಉಟ್ಕೊಳ್ಳಿಕ್ಕೆಲ್ಲ ಹೋಗ್ಲಿಕ್ಕತ್ತಿದ್ವಿ. ಅಲ್ಲಿವರೆಗೂ ನಮ್ಮ ಅಮ್ಮ ಅಪ್ಪ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಸ್ಲೋಲಿ ಸ್ಮೂತ್ಲಿ ಫಂಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆದವು. ಅಲ್ಲಿ ಬಂದುಬಿಟ್ಟು ನಮ್ಮ ತಮ್ಮಂಗೆ ಅವರು ಇಷ್ಟೊಂದು ಗಿಫ್ಟ್ಸ್ ತೊಗೊಂಡು ಬಂದಿದ್ದರು. ಅದು ಎಲ್ಲ ಅವರು ಕೊಡ್ಲಿಕ್ಕತ್ತಿದ್ರು. ಹೆಣ್ಣು ಬೀಗ್ರವರು ಒಂದು ಏನಂತಾರೆ ಅದಕ್ಕೆ, ಪ್ಯಾಂಟ್ ಶರ್ಟ್ ಆಗಲಿ ಒಂದಾಗಲಿ ಎಲ್ಲ ಕೊಡ್ಲಿಕ್ಕತ್ತಿದ್ರು. ಹಾಗೆ ಆರತಿ ಅದೆಲ್ಲ ಮಾಡಿದ್ರು. ಆಮೇಲೆ ಹುಡುಗಿ ಬಂದರು. ಹುಡುಗಿಗೂ ನಾವು ನೋಡ್ರಿ, ನಮ್ಮ ಹುಡುಗಿ ಎಷ್ಟು ಪ್ರೀಟಿಯಾಗಿ ಕಾಣಿಸ್ತಿದ್ದಾಳೆ, ಎಷ್ಟು ಚಲೋ ಕಾಣಿಸ್ಲಿಕ್ಕತ್ತಾಳ. ನಮ್ಮಮ್ಮ ಬಂದು ಎಲ್ಲ ಉಡಿ ತುಂಬಲಿಕ್ಕೆಲ್ಲ ಸಜ್ಜು ಮಾಡ್ಕೊಲಿಕ್ಕತ್ತಿದ್ರು. ನಾವು ಲಾಸ್ಟ್ ಮೂಮೆಂಟ್ ಕನ್ಫ್ಯೂಷನ್ ಏನೂ ಬೇಡ ಅಂಥೇಳಿ ಎಷ್ಟು ಸಿಸ್ಟಮ್ಯಾಟಿಕ್ಕೆ ಎಲ್ಲ ನಿನ್ನೆನೇ ತಯಾರು ಮಾಡ್ಕೊಂಡಿದ್ವಿ. ಎಲ್ಲರಿಗೂ ಒಂದೊಂದೊಂದೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ವಿ. ಸೊ ಅದ್ರ ಪ್ರಕಾರ ನೀಟಾಗಿ ಎಲ್ಲ ಒಂದು ಐಟಮ್ಸ್ ಆ ಹುಡುಗಿಗೆ ಕೊಡ್ಲಿಕ್ಕತ್ತಿದ್ವಿ. ನಾವು ಎಲ್ಲ A to Z ಹುಡುಗಿ ಸಲ ಏನೇನು ಕೊಡಬೇಕು ಅಂಥೇಳಿ ಎಲ್ಲ ತೊಗೊಂಡು ಬಂದಿದ್ವಿ. ಲೈಕ್ ಮೇಕಪ್ ಸೆಟ್ ಆಗಲಿ, ಒಂದು ಸೀರೆ ಆಗಲಿ, ಅವಳಿಗೆ ಬ್ಯಾಗ್ ಆಗಲಿ, ಎಲ್ಲ ತೊಗೊಂಡು ಬಂದಿದ್ವಿ. ಚಕ್ಲಿ, ಉಂಡಿ, ಡ್ರೈ ಫ್ರೂಟ್ಸ್, ಆಲ್ ಆಫ್ ದ್ಯಾಟ್. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಹೆಂಗೆ ಒಂದಾಗಿ ಎಲ್ಲರೂ ಹೆಣ್ಮಕ್ಳು ಸ್ಟೇಜ್ ಮೇಲೆ ಬಂದು ಕೊಡ್ಲಿಕ್ಕತ್ತಿದ್ರು. ಮೀನ್ ವೈಲ್ ಇದೆಲ್ಲ ನಡಿಬೇಕಾದ್ರೆ ನಾವು ಗೆಸ್ಟಿಗೆ ಎಂಗೇಜ್ ಆಗಿರ್ಬೇಕಂಥೇಳಿ ಒಂದು ಸ್ಮಾಲ್ ಗೇಮ್ಸ್ ಎಲ್ಲ ಅರೇಂಜ್ ಮಾಡಿದ್ವಿ. ಸೊ ಅದನ್ನು ಭಾಳ ಚಲೋ ಆಯಿತು. ಅವರಿಗೆಲ್ಲರಿಗೂ ಬಂದವರಿಗೆಲ್ಲ ಭಾಳ ಇಷ್ಟ ಆಯಿತು ಅದು ಗೇಮ್ಸ್ ಎಲ್ಲ. ಆಮೇಲೆ ನಮ್ಮ ಸಣ್ಣ ಮಕ್ಕಳೆಲ್ಲ ಡಾನ್ಸ್ ಪ್ರಾಕ್ಟೀಸ್ ಮಾಡಿಸಿದ್ವಿ. ಸೊ ಇನ್ನೂ ಇಲ್ಲಿ ರಿಂಗ್ ಎಕ್ಸ್ಚೇಂಜ್ ಆಗಿಲ್ಲ, ಅಲ್ಲಿ ಆಲ್ರೆಡಿ ಅವರು ಡಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಯಾವ್ದು ಸಾಂಗಪ್ಪ ಅಂತಂದರೆ ಚಂದ ಮಾಮ ಸೇ ಭೀ ಪ್ಯಾರೆ ಹೇ ಹಮಾರೆ ಮಾಮ ಅಂಥೇಳಿ ಅವರೆಲ್ಲ ಡಾನ್ಸ್ ಮಾಡ್ಲಿಕ್ಕತ್ತಿದ್ರು. ನಾವು ನೋಡ್ರಿ ಇದು ಗಿಫ್ಟ್ ಎಲ್ಲ ಕೊಡ್ಲಿಕ್ಕತ್ತಿದ್ವಿ ಹುಡುಗಿಗೆ. ಆಮೇಲೆ ಆರತಿ ಅದೆಲ್ಲ ಮಾಡಿದ್ವಿ.
ಸೊ ಇಟ್ ವಾಸ್ ವೆರಿ ಸ್ಮೂತ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಫಂಕ್ಷನ್ ಅಂತ ಹೇಳ್ಬೋದು. ಇವರು ನನ್ನ ಫ್ಯಾನ್ಸ್ ಅಂತೆ, ಅವ್ರು ಬಂದು ನನ್ನ ಜೊತೆ ಫೋಟೋ ತಗೊಂಡ್ರು. ಭಾಳ ಖುಷಿ ಆಯ್ತು ನನಗೆ. ಆಮೇಲೆ ಎಂಗೇಜ್ಮೆಂಟ್ ಸೆರೆಮನಿ, ಆ್ಯಕ್ಚುಯಲ್ ವೇಟಿಂಗ್ ರಿಂಗ್ ಎಕ್ಸ್ಚೇಂಜ್ ಅದೆಲ್ಲ ಆಯಿತು. ಆಮೇಲೆ ಕೇಕ್ ಕಟ್ ಎಲ್ಲ ಮಾಡಿದ್ವಿ. ಸೊ ಭಾಳ ಚಲೋ ಇತ್ತು ಕೇಕ್ ಎಲ್ಲ. ಹುಡುಗರೆಲ್ಲ ಭಾಳ ಎಕ್ಸೈಟೆಡ್ ಇದ್ದರು ಕೇಕ್ ಸಲುವಾಗಿ. ಆಮೇಲೆ ಫೋಟೋ ಸೆಷನ್ ಅದೆಲ್ಲ ಆಯಿತು, ಫ್ಯಾಮ್ಲಿ ಫೋಟೋಸ್ ಅದೆಲ್ಲ ಆಯಿತು. ಸೊ ಈ ಥರನೇ ವ್ಲಾಗ್ಸ್ ನೋಡಬೇಕಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.